ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾವು ನಮ್ಮ ತವ್ರ ಮನೆಗೆ ಹೋಗಿದ್ವಿ. ನಾನು ಫಸ್ಟ್ ಲಾಗ್ ಇದು ಮಾಡ್ತಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ, ನೋಡ್ರಿ ನಮ್ಮ ಹೊಲ್ದಾಗ ಕಬ್ಬು ಹಾಕ್ಯಾರ. ನಾ ಹುಲ್ಲು ಕಿತ್ತತೀನಿ, ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಸ್ವಲ್ಪ ಕೈ ಉರಿತು, ಆದರೂ ಏನು ಮಾಡೋದು ಅಂತ ದನಗಳಿಗೆ ಹುಲ್ಲು ಮಾಡಿದೆ. ಮತ್ತು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಲಾಗ್ ಮಾಡುತ್ತೇನಲ್ರಿ, ಅದಕ್ಕೆ ಸ್ವಲ್ಪ ಭಯ ಮಾತಾಡೋಕ್ಕೆ. ಆದರೂ ಧೈರ್ಯ ಮಾಡಿ ಮಾತಾಡೀನಿ. ನೋಡ್ರಿ, ಅಲ್ಲಿವರೆಗೂ ನಮ್ಮ ಹೊಲ ಕಾಣಿಸ್ಲತ್ತದ. ಇಷ್ಟೆಲ್ಲ ಹೊಲ ನಮ್ಮದೇ. ಅಂತೂ ಇಂತೂ ಸ್ವಲ್ಪ ಹುಲ್ಲು ಗೋಳ ಮಾಡ್ದೆ, ಸಾಕೈತೆ ಸ್ವಲ್ಪ. ಇಲ್ಲಿ ನೋಡ್ರಿ, ನಮ್ಮ ಕಾಕ ನೀರು ತೊಗೊಂಡು ಹೊಂಟಾರ ಕಬ್ಬಿನ ಅಗಿಗಳಿಗೆ ಹೊಡ್ಲಿಕ್ಕೆ. ಮತ್ತು ಏನು ಹೇಳ್ಬೇಕಪ್ಪ ಅಂತಂದರೆ, ಮಾತಾಡೋಕ್ಕೆ ಜಾಸ್ತಿ ಇದಲ್ಲತ್ತದ. ಜಾಸ್ತಿ ಬಿಸಿಲು ಅಂತೇಳಿ ನಮ್ಮ ಮನೆಯವರು ಆ ಸಣ್ಣ ಕರಿಗಳಿಗೆ ನೆರಳಾಗ ಕಟ್ಟಬೇಕಂತ ಅದಕ್ಕೆ ಬಿಚ್ಚುತ್ತಾರೆ ನೋಡ್ರಿ. ಅದು ಭಾಳ ಚಾವದ ಗೌರಿ ಅಂತೇಳಿ ಅದರ ಹೆಸರು ರೀ. ಅದಕ್ಕೆ ಗೌರಿ ಅಂತೇಳಿ ಕರಿತೀವಿ ನಾವೆಲ್ಲರೂ. ಭಾಳ ಕ್ಯೂಟ್ ಅದ ರೀ ಗೌರಿ. ಅಲ್ಲಿ ಒಯ್ದು ನೆರಳಾಗ ಕಟ್ಟಿದ್ರಿ ಅವರು. ನಾನು ಅವ್ರಿಗೆ ಗೊತ್ತಿರಲಾರ್ದಂಗೆ ವಿಡಿಯೋ ಮಾಡುತ್ತಿದ್ದೆ, ಅದಕ್ಕೆ ಅವ್ರು ಜಾಸ್ತಿ ನಮ್ಮ ಕಡೆ ನೋಡಲಿಲ್ಲ. ಆಕಿ ಒಟ್ಟ ಅಲ್ಲಿ ಎಲ್ಲರಿಗೆ ಬಿಟ್ಟು, ಎಲ್ಲ ದನಗಳಿಗೆ ಬಿಟ್ಟು ಅಲ್ಲಿ ಒಬ್ಬೇಕಿ ನಿಂದ್ರಲ್ಲಾಗಿ ಬಿಡ್ರಿ ಗೌರಿ. ಅದ್ರ ಸಲುವಾಗಿ ಅದಕ್ಕೆ ನೆವರ್ಸಕತ್ತೀರ್ರಿ ನಮ್ಮ ಮನೆಯವರು. ಅದ್ರನ್ನ ಆಕಿ ಸುಮ್ಮನೆ ನಿಂದಿರಲಿಲ್ಲ. ಕೈ ಮಾಡಲ್ಲ ಅಂತಂದಿದ್ದಲ್ಲ. ಇಷ್ಟೆಲ್ಲ ಮಾಡಿ ರಾತ್ರಿ ನೋಡ್ರಿ ಹುಲ್ಲು ಕಿತ್ತಿದ್ವಲ್ರಿ, ಆ ಹುಲ್ಲು ತೊಗೊಂಡು ಬರ್ಲಿಕ್ಕೆ ಹೋಗಿದ್ವಿ ರೀ. ನಾನು ನಮ್ಮ ಕಾಕ ಟಾರ್ಚ್ ಹಾಕ್ಕೊಂಡು ಹುಲ್ಲು 2 ಮಂದಿ ಕೂಡಿ ಕಟ್ಟಿ, ಅದಕ್ಕೆ ಕೊನೆಗೂ ಅದಕ್ಕೆ ಕಟ್ಟಿ ಎತ್ಕೊಂಡು ಹೋದೇವ್ರಿ ಹೊಲಕ್ಕೆ. ಅಲ್ಲೇ ಹೊಲದಾಗೆ ಇರ್ತೀವಿ ರೀ ನಾವು. ನೋಡ್ರಿ, ನಮ್ಮ ಕಾಕ ಹುಲ್ಲಿಂದ ಹೊರಿ ಎತ್ಕೊಂಡು ನಡೆದಾರ. ಅವ್ರು ಮುಂದೆ ಹೋದರು, ನಾ ಅವ್ರ ಹಿಂದೆ ಟಾರ್ಚ್ ಹಾಕ್ಕೊಂಡು ಹೋದೆ. ಕತ್ಲು ಏನು ಕಾಣಿಸಲಾಗಿತ್ತು ರೀ, ಜಾಸ್ತಿ ಕತ್ಲಾಗಿತ್ತು. ನನಗೆ ಅಲ್ಲಿ ಕತ್ಲಾಗ ಬಿದ್ದೇ ಬಿಡ್ತೀನೇನಂತ ಅನ್ಸಕತ್ತಿತ್ತು ರೀ. ಸೊ ಇವತ್ತಿನ ನನ್ನ ಲಾಗ್ ಇಷ್ಟೇ ರೀ.